ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಬ್ರದರ್ಸ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಡಲಾಗಿದೆ. ನಾಯಕರ ವಿರುದ್ಧ ವಿವಿಧ ಆರೋಪಗಳನ್ನು ಮಾಡಿ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮೂವರ ವಿರುದ್ಧವೂ ಕೂಡ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿರೋದು. ವಿವಿಧ ಆರೋಪಗಳನ್ನು ಮಾಡಿ ಬಿಜೆಪಿಯಿಂದ ಚುನಾವಣಾ ಆಯೋಗಕ್ಕೆ ಈ ದೂರು ಕೊಟ್ಟಿರೋದು. ಬಿಜೆಪಿಯ ದೂರು. ಪರಿಷತ್ ಸದಸ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ಈ ದೂರು ದಾಖಲಿಸಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಇನ್ನು ಡಿಕೆ ಬ್ರದರ್ಸ್ ವಿರುದ್ಧ ಗ್ಯಾರಂಟಿ ಕಾರ್ಡ್ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿ ಬಿಜೆಪಿ ಈ ದೂರು ದಾಖಲಿಸಿದೆ. ಒಬ್ಬ ವೆಂಕಟೇಶ್ ಅಂತಕ್ಕಂಥ ಕೌನ್ಸಿಲರ್ ನೇರವಾಗಿ ಬಂಡಲ್ ಅಮೌಂಟ್ ಹಿಡ್ಕೊಂಡು ಇವ್ರಿಗೆ ಮತ ಹಾಕಿದವ್ರಿಗೆಲ್ಲ ಹಂಚ್ತಾ ಇದ್ದಾರೆ. ಅದನ್ನ ವಿಡಿಯೋ ಸಮೇತ ಮಾಡಿ ಈಗಾಗಲೇ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಮತ ಚಲಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಒಬ್ಬರೇ ಒಳಗಡೆ ಹೋಗ್ಬೇಕು, ಮತ ಚಲಾವಣೆ ಮಾಡಿ ಈಚೆ ಬರಬೇಕು. ಈ ಒಂದು ಪ್ರಶ್ನವನ್ನಾಗಲಿ ಯಾರನ್ನೇ ಆಗಲಿ ಅಲ್ಲಿ ಅವರು ಬೈಟ್ ಕೂಡ ಕೊಡಂಗಿಲ್ಲ. ಹೊರಗಡೆ 100 ಮೀಟರಿಂದ ಆಚೆ ಮಾಡಬೇಕು ಅನ್ನೋದು ಇದು ಇರ್ತಕ್ಕಂಥ. ಇವರು ಗನ್ಮೆನ್ಗಳು ಅಲ್ಲ, ಒಂದು ಟೀಮ್ ಆಫ್ ಫ್ರೆಂಡ್ಸ್ ಕರ್ಕೊಂಡು ಒಳಗಡೆ ಹೋಗಿ ಅಲ್ಲೇ ಓಟ್ ಹಾಕಿ ಅವ್ರು ನಿಲ್ಸ್ಕೊಂಡು ಅಲ್ಲೇ ಮಾತಾಡ್ತಾ ಇರ್ತಕ್ಕಂಥ ವಿಡಿಯೋ ಈಗಾಗಲೇ ಕಮಿಷನರ್ಗೆ ತಲುಪಿಸಿದ್ದೇವೆ. ಅದು ಅವ್ರ ಬಗ್ಗೆ ಶಿಸ್ತು ಕ್ರಮ ಜರುಗಿಸ್ಬೇಕು. ಏನ್ ಕ್ರಮ ಅಂತ ನೀವು ಕೇಳ್ಬೋದು. ನೀವು ಕೇಳ್ಬೋದು, ಸಿಎಂ ಮೇಲೆ ಏನ್ ಕ್ರಮ ಜರುಗಿಸಕ್ಕಾಗುತ್ತೆ, ಇಂಥದ್ದು ಮಾಡ್ಬಿಟ್ರಿ ಅಂತ. ಇಂಥದ್ದು ಮಾಡ್ಬೋದು ಅವರು ಅಂದ್ರೆ ಯಾರಿಗೆ ಪ್ರೋತ್ಸಾಹ ಕೊಡ್ತಿದ್ದೀರಿ, ಮತ್ತೆ ಕಾನೂನನ್ನು ನೀವೆಲ್ಲಿ ಕಾಪಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ದುಂಡಾವರ್ತಿ ಹೆಚ್ಚಾಗಿದೆ, ನಿಮ್ಮ ಉದ್ದಟತನ ಹೆಚ್ಚಾಗಿದೆ. ಈ ರೀತಿ ಮಾಡ್ತಾ ಹೋಗ್ತಾರೆ ಅಂತ ಇಂಥವರು ಮುಖ್ಯಮಂತ್ರಿ ಯಾಕಾಗಿರ್ಬೇಕು? ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಬಿಡಿ. ಹಾಗಾದ್ರೆ ಪಕ್ಕ ಚುನಾವಣಾ ಉಲ್ಲಂಘನೆ. ಇದು ಉಲ್ಲಂಘನೆ ಇದೆ ಎಲ್ಲ. ನೋಡಿ, ಈಗ ಬೇರೆ ಬೇರೆ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆಯಿಂದ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಒಂದಷ್ಟು ಜನ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿ ಹೋದಂತಹ ದೃಶ್ಯಗಳು. ನಟ ಸುದೀಪ್ ಕೂಡ ಬಂದಿದ್ರು, ದರ್ಶನ್, ಹಾಗೆ ಉಪೇಂದ್ರ, ನಿರ್ದೇಶಕ ಪ್ರೇಮ್, ಮತ್ತೊಂದು ಫ್ರೇಮ್ನಲ್ಲಿ ರಕ್ಷಿತ್ ಶೆಟ್ಟಿ, ಹಾಗೆ ನಿರಂಜನ್ ದೇಶಪಾಂಡೆ ಎಲ್ಲರೂ ಮತಗಟ್ಟೆಗಳಿಗೆ ಬಂದು ತಪ್ಪದೇ ಮತದಾನ ಮಾಡಿದ್ದಾರೆ. ಜೊತೆಗೆ ಅವರ ಅನುಯಾಯಿಗಳು, ಅಭಿಮಾನಿಗಳು ಮತ್ತು ಮತದಾರರು ಯಾರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಮಾತಾಡಿದ್ದಾರೆ ಮೀಡಿಯಾಗಳ ಮೂಲಕ. ನೀವು ಕೂಡ ನಮ್ಮ ಹಾಗೆ ಬಂದು ಮತದಾನ ಮಾಡಿ ದಯವಿಟ್ಟು ಅಂತ ಹೇಳಿ. ಈ ಎಲ್ಲ 6 ಫ್ರೇಮ್ಗಳು ಕೇವಲ ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಸೆಲೆಬ್ರಿಟಿಗಳು ಬಂದಿದ್ದಾರೆ. ನಟಿ ಅಮೂಲ್ಯ ದಂಪತಿ ಬಂದಿದ್ದರು, ರಾಧಿಕಾ ಪಂಡಿತ್, ಯಶ್, ಉಪೇಂದ್ರ ಎಲ್ಲರೂ ಕೂಡ, ಗೋಲ್ಡನ್ ಸ್ಟಾರ್ ಗಣೇಶ್, ಮಾಲಾಶ್ರೀ ಅವರು ಈ ಫ್ರೇಮ್ನಲ್ಲಿ ನೋಡ್ತಾ ಇದ್ದೀರಾ. ಕವಿತಾ ಗೌಡ, ಭಾರತಿ ವಿಷ್ಣುವರ್ಧನ್ ಅವರು ಈಗ ಕೆಲವೇ ಕ್ಷಣಗಳ ಮುಂಚೆ ಬಂದರು, ಮಾತನಾಡಿದ್ರು. ಪ್ರತಿಯೊಬ್ಬರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರು ಕೂಡ ತಪ್ಪಿಸ್ಕೊಳ್ಬೇಡಿ, ನಿಮ್ಮ ಹಕ್ಕು, ನೀವು ಅದನ್ನು ಚಲಾಯಿಸಲೇಬೇಕು ಅಂಥೇಳಿ ಮನವಿ ಮಾಡ್ಕೊಂಡು ಹೋದರು. ಮತ್ತು ನಮ್ರತಾ ಗೌಡ, ಬಿಗ್ ಬಾಸ್ಗೆ ಹೋಗಿ ಈ ಬಾರಿ ಸೀಸನ್ನಲ್ಲಿ ಖ್ಯಾತಿಯಾಗಿರುವಂಥ ನಮ್ರತಾ ಗೌಡ ಕೂಡ ಬಂದಿದ್ದರು. ಗಿರಿಜಾ ಲೋಕೇಶ್ ಅವರು ಹಿರಿಯ ನಟಿ, ಅವರು ಕೂಡ ಇವತ್ತು ಸೃಜನ್ ಲೋಕೇಶ್ ತಾಯಿ ಪುತ್ರ ಒಟ್ಟಿಗೆ ಬಂದು ಮತದಾನ ಮಾಡಿದ್ದಾರೆ. ನಿರ್ಮಾಪಕಿ ರಕ್ಷಿತಾ ಮತ್ತು ನಿರ್ದೇಶಕ ಪ್ರೇಮ್ ಕೂಡ ಬಂದಿದ್ದರು. ರೈಟ್, ನಾನು ಮತ ಚಲಾಯಿಸಿದ್ದೀನಿ, ದಯವಿಟ್ಟು ನೀವು ಮತ ಚಲಾಯಿಸಿ. ಇನ್ ಕೇಸ್ ಮಾಡಿಲ್ಲ ಅಂದರೆ 6 ಗಂಟೆವರೆಗೂ 3 ಸಲ ತೆಗೆದಿರುತ್ತೆ. ಅಂದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅದೆಲ್ಲ ಬೇರೆ ವಿಷಯ. ಒಂದು ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದು, ನಾವೆಲ್ಲರೂ ಮತ ಚಲಾಯಿಸೋದು ಅನಿಸುತ್ತೆ. ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತಾನೇ ಪೇಪರ್ಲ್ಲಿ ಓದ್ತಾ ಇದ್ದೆ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ಬರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದರೆ ಒಂದು ಕುಟುಂಬ. ನೀವು ಓಟ್ ಮಾಡಿಲ್ಲ ಅಂದರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗ್ಬೋದು ಯಾವುದೋ ಒಂದು ಕ್ಷೇತ್ರದಲ್ಲಿ, ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನೋದೇ. ಹಾಗೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ ಲಾಸ್ಟ್ ಓವರ್ಸಲ್ಲಿ ಚಚ್ಬಿಡ್ತೀವಲ್ಲ, ಆ ಥರ ಬೆಂಗಳೂರಲ್ಲಿ ಹೇಳೋಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇನ್ನು ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ರೀ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ.
ದಯವಿಟ್ಟು ಈ ನಗರದಲ್ಲಿರುವಂಥ ಎಲ್ಲ ನಾಗರಿಕರು, ಇದು ನಿಮ್ಮ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ. ಪ್ಲೀಸ್ ಗೋ ಅಂಡ್ ಕಾಸ್ಟ್ ಯುವರ್ ವೋಟ್. ಯುವಕರ ಪ್ರತಿಭಟನೆ ಕೂಡ ಅಂದ್ರೆ ಹಿಂದುಳಿತಾ ಇರ್ತಕ್ಕಂಥದ್ದು, ಮತದಾನಕ್ಕೆ ಒಗಟ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಕಡಿಮೆ ಓಟ್ ಹಾಕ್ತಾರೆ. ಬೆಳಗ್ಗೆಯಿಂದ ನೋಡ್ತಿದ್ವಿ ನಾವು. ಇವ್ರು ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾವು ಕಳೆದ 3-4 ವಾರಗಳಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಯುವಕರು ಇದನ್ನು ಮಿಸ್ ಮಾಡಬೇಡಿ. ಅಂದರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವರೆಲ್ಲ ಏನು ಹೇಳ್ತಿದ್ದಾರೆ, ನಮ್ಮ ಇಂಡಿಯಾ ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆ ಸರ್, ಅವ್ರು ಇನ್ನೂ ಸ್ಪೀಡ್ ಇರಬೇಕಷ್ಟೇ ಸರ್ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗ್ತಿರೋ ದಿಕ್ಕು ಬಗ್ಗೆ ಅವ್ರಿಗೆ ಯಾರಿಗೂ ಕಂಪ್ಲೇಂಟ್ ಇಲ್ಲ. ಇನ್ನೂ ಫಾಸ್ಟಾಗಿ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತೆಲ್ಲ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು. ನೀವು ನಿರೀಕ್ಷಿಸುವಂಥ ಭಾರತ, ನೀವು ನಿರೀಕ್ಷಿಸುವಂಥ ವೇಗ ಭಾರತದ ಪ್ರೋಗ್ರೆಸ್ಸಲ್ಲಿ ಇರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ, ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಬೇಡಿ. ಆಲ್ ದಿ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ದಿಸ್, ಕಮ್ ಆನ್ ಮ್ಯಾನ್, ಪ್ಲೀಸ್ ಗೋ ಅಂಡ್ ವೋಟ್. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.